ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕಳೆದ 28 ಗಂಟೆಯಿಂದಲೂ ಕೂಡ ತಮ್ಮ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮಹತ್ವದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಇಡಿ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸನ್ನು ಕಲೆ ಹಾಕಿದ್ರು. ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಯಾರಿಗೆಲ್ಲ ಟ್ರಾನ್ಸಾಕ್ಷನ್ ಆಗಿತ್ತು, ಯಾರು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅನ್ನುವ ಅಪಾರ್ಟ್ಮೆಂಟ್ನಲ್ಲಿ ಮುಂಭಾಗದಲ್ಲಿ ನಿಂತಿದ್ದೀನಿ. ಇದೇ ಅಪಾರ್ಟ್ಮೆಂಟ್ನಲ್ಲಿರುವಂಥ 302 ನಂಬರ್ನ ಫ್ಲ್ಯಾಟ್ನಲ್ಲಿ ನಾಗೇಂದ್ರ ಅವರ ನಿವಾಸ ಇದೆ, ಫ್ಲ್ಯಾಟ್ ಇದೆ. ನಾಗೇಂದ್ರ ಅವರ ಫ್ಲ್ಯಾಟ್ನಲ್ಲಿ ಈಗ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಜೊತೆಗೆ PA ಹರೀಶ್ ಕೂಡ ಇದ್ದಾರೆ. ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಮುಖವಾಗಿ ಮತ್ತಿಕೆರೆ ಬ್ರಾಂಚ್ನ ICICI ಬ್ಯಾಂಕ್ನಲ್ಲಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂಥ ಬ್ಯಾಂಕ್ ಖಾತೆ ಇದೆ. ಆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಆ ಬ್ರಾಂಚ್ನಲ್ಲಿದ್ದಂಥ ಸಿಬ್ಬಂದಿಗಳನ್ನ ಕರೆದುಕೊಂಡು ಬಂದು ನಿವಾಸದ ಒಳಗಡೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ನಾಗೇಂದ್ರ ಅವರ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಅವರಿಬ್ಬರನ್ನು ಕೂಡ ಇಲ್ಲಿಗೆ ಕರೆಸಿಕೊಂಡು ನಾಗೇಂದ್ರ ಅವರ ಸಮ್ಮುಖದಲ್ಲೇ ಕೂರಿಸಿ ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಈಗ ಅವರ ಬ್ಯಾಂಕ್ ಡೀಟೇಲ್ಸ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆಲ್ಲವನ್ನು ಕೂಡ ಕಲೆ ಹಾಕ್ತಾರೆ. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ದಾಳಿಯನ್ನು ಮಾಡಿದಂತಹ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಏನೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಒಂದೇ ಉತ್ತರ, ನನಗೂ ಅಕ್ರಮಕ್ಕೂ ಸಂಬಂಧ ಇಲ್ಲ, ನಾವು ಯಾವುದರಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅನ್ನುವ ಉತ್ತರವನ್ನು ಶಾಸಕ ನಾಗೇಂದ್ರ ಅವರು ಕೊಡ್ತಿದ್ದಾರೆ. ಸೊ ಇದೇ ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಹೋದರೆ ಮುಂದಿನ ಹಂತದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತವೆ ನೋಡಿ. ಏಕೆಂದರೆ ಈಗ ಹರೀಶ್ PA ಏನಿದ್ದಾರೆ ಅವರು ಕೊಟ್ಟಿರುವಂಥ ಹೇಳಿಕೆ, ಸತ್ಯನಾರಾಯಣ ವರ್ಮಾ ನಾನು 25 ಲಕ್ಷ ಹಣವನ್ನು ಸಂದಾಯ ಮಾಡಿದ್ದೀನಿ ಅಂತೇಳಿ ಆಲ್ರೆಡಿ ತನಿಖಾ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಿದರೆ ಇದು ಬಿ ನಾಗೇಂದ್ರ ಅವರ ನಿವಾಸದ ಬಳಿ ಆಗ್ತಾ ಇರುವಂತಹ ಬೆಳವಣಿಗೆ. ಈ ಕಡೆ ಶಾಸಕ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಯಲಹಂಕದಲ್ಲಿರೋ ಶಾಸಕ ದದ್ದಲ್ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಶೋಧ ಇವತ್ತು ಕೂಡ ಮುಂದುವರೆದಿದೆ. ದದ್ದಲ್ ಅವರ ನಿವಾಸಕ್ಕೆ ತಿಂಡಿ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ದದ್ದಲ್ ಕುಟುಂಬದವರಿಗೂ ಕೂಡ ತಿಂಡಿ ತರಿಸಿದ್ದಾರಂತೆ ಇಡಿ ಅಧಿಕಾರಿಗಳು. ಎಲ್ಲೂ ಕೂಡ ಅಲ್ಗಾಡಕ್ ಬಿಟ್ಟಿಲ್ಲ. ಕೂತಲ್ಲೇ ಕೂತಿರಿ, ನಾವೆಲ್ಲ ಕೊಡ್ತೀವಿ ನಿಮಗೆ ಅಂತ ಇಡಿ ಅಧಿಕಾರಿಗಳು ತರಿಸಿದಂಗೆ ಕಾಣಿಸ್ತಾ ಇದೆ. ಸಂಜೆ ತನಕ ದಾಳಿ ಮುಂದುವರಿಯುವ ಸಾಧ್ಯತೆ ದದ್ದಲ್ ಅವರ ನಿವಾಸದಲ್ಲಿ. ಶಾಸಕ ದದ್ದಲ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಏನಿರಬಹುದು ಅನ್ನುವಂಥ ಪ್ರಶ್ನೆಗೆ, ಬಟ್ ಈ ಅಕ್ರಮ ಹಣ ವರ್ಗಾವಣೆಯ ವಿಚಾರ ಅವ್ರಿಗೆ ಗೊತ್ತಿತ್ತು. ಅವರ ಆಪ್ತ ಸಹಾಯಕ ಕೂಡ 2 ಬ್ಯಾಗಲ್ ಖಾಸಗಿ ಹೋಟೆಲ್ ಅಲ್ಲಿ ದುಡ್ಡಿಸ್ಕೊಂಡಿದ್ದಾರೆ. ಯಾರಿಂದ ಅಂದ್ರೆ ಈ ಸತ್ಯನಾರಾಯಣ ವರ್ಮಾ. ಈ ಇಡೀ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರೂವಾರಿ ಕಿಂಗ್ ಪಿನ್ ವರ್ಮಾನಿಂದ ಅಮೌಂಟ್ ಪಡೆದುಕೊಂಡಿದ್ದಾರೆ. ಹಾಗಾಗಿ ಶಾಸಕರ ಅಣತಿಯಂತೆ ಆಗಿರಬಹುದು, ಶಾಸಕರ ಗಮನಕ್ಕೆ ಇರಬಹುದು ಅನ್ನುವಂಥ ವಿಚಾರ ಅವರಿಗೆ ಸಂಕಷ್ಟವನ್ನ ತರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ದದ್ದಲ್ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಪಾದ್, ಏನ್ ಬೆಳವಣಿಗೆ ಆಗ್ತಾ ಇದೆ ದದ್ದಲ್ ಅವರ ನಿವಾಸದಲ್ಲಿ? ಈಗಾಗಲೇ ಗಮನಿಸ್ತಾ ಇದ್ದೀವಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಈ ಒಂದು ಭ್ರಷ್ಟಾಚಾರದ ವಿಚಾರ ಬರ್ತಾ ದದ್ದಲ್ಗೆ ಬಿಗಿ ಆಗ್ತಾ ಇದೆ. ಈಗಾಗಲೇ ನಿರಂತರವಾಗಿ ನಿನ್ನೆ 7 ಗಂಟೆಯಿಂದ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಈಗ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಗತ್ಯ ದಾಖಲೆಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿರಂತರ ವಿಚಾರಣೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಮೌನಕ್ಕೆ ಶರಣಾಗಿದ್ದಾರೆ ಶಾಸಕ ದದ್ದಲ್ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ, ಏನೇ ದಾಖಲೆಗಳನ್ನು ಕೇಳಿದ್ರು ಕೂಡ ಅವರ PA ಪಂಪಣ್ಣನತ್ತ ಬೊಟ್ಟು ಮಾಡುವಂತಹ ಕೆಲಸ ಆಗ್ತಾ ಇದೆಯಂತೆ. ಪಂಪಣ್ಣ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದು ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಕಡೆ ದದ್ದಲ್ ಈ ಒಂದು ಕೇಸ್ನಿಂದ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇಡಿ ಅಧಿಕಾರಿಗಳು ಈಗಾಗಲೇ ನಿವಾಸದ ಒಳಗಡೆ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಗತ್ಯ ದಾಖಲೆಗಳನ್ನು ಕಲೆ ಹಾಕುವಂತಹ ಕೆಲಸ ಇಡಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಬಹುಶಃ ಇವತ್ತು ಸಂಜೆವರೆಗೂ ಈ ಒಂದು ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ದದ್ದಲ್ ಇದರಿಂದ ಜಾರಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಿಕ್ಕಿರುವಂತಹ ದಾಖಲೆಗಳು, ಈಗ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸಿಕ್ಕಿರುವಂತಹ ದಾಖಲೆಗಳು ಮತ್ತು ನಡೆದಿರುವಂತಹ ಬೆಳವಣಿಗೆ, ದದ್ದಲ್ ಅವರು ಈ ಕೇಸ್ನಲ್ಲಿ ಫಿಟ್ ಆಗ್ತಾರೆ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ದಟ್ಟವಾದಂತಹ ವಿಚಾರಗಳನ್ನು ಮೂಡಿಸ್ತಾ ಇದೆ. ಹಾಗಿದ್ರೆ ದದ್ದಲ್ ಈ ಒಂದು ವಿಚಾರದಲ್ಲಿ ಪಂಪಣ್ಣನತ್ತ ಬೊಟ್ಟು ಮಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈಗಾಗಲೇ ವರ್ಮಾ ಮೂಲಕ ಸಿಕ್ಕಿರುವಂತಹ ದುಡ್ಡು ಇಬ್ಬರಿಗೆ ಏನು ಹಂಚಿಕೆ ಆಗಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಓಕೆ, ಧನ್ಯವಾದಗಳು.
ಗಮನಿಸ್ತಾ ಇದೀವಿ ಒಂದ್ ಕಡೆ ಬಿ ನಾಗೇಂದ್ರ ಅವರ ನಿವಾಸದಲ್ಲೂ ಕೂಡ ಕಳೆದ 24 ಗಂಟೆಯಿಂದ ಇಲ್ಲಿ ತನಕ ಕೂಡ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಶಾಸಕ ದದ್ದಲ್ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿರೋದು. ತಿಂಡಿ ಮನೆಗೆ ತರಿಸ್ಕೊಂಡಿದ್ದಾರೆ, ಆ ಕುಟುಂಬಸ್ಥರಿಗೂ ತರಿಸಿದ್ರು, ಕೂತಲ್ಲೇ ಕೂತಿದ್ದಾರೆ, ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿರಂತರವಾಗಿ ಅವರ ಸಮ್ಮುಖದಲ್ಲೇ ವಿಚಾರಣೆ, ದಾಖಲಾತಿಗಳ ಪರಿಶೀಲನೆ ನಿರಂತರವಾಗಿ ಆಗ್ತಾ ಇದೆ.